ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ವೃಶ್ಚಿಕ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಸೂರ್ಯ ಅಥವಾ ರವಿ ಎಂದು ನಮ್ಮ ಜಗದಾತ್ಮ ಸ್ವರೂಪನಾದಂತಹ ಆ ಒಂದು ಭಗವಂತನ ವಿಶೇಷವಾದ ರಾಶಿ ಪರಿವರ್ತನೆಗಳು ಪ್ರತಿ ತಿಂಗಳಲ್ಲಿ ಜರುಗಲಿವೆ. ಆಯಾ ತಿಂಗಳುಗಳ ರಾಶಿಗೆ ಹೆಸರುಗಳಿಗೆ ಅನುವಾಗಿ ಆಯಾ ಸೌರಮಾನದ ಮಾಸ ಅಂತ ಬರುತ್ತೆ. ಈಗ ಸೂರ್ಯ ಭಗವಂತರು ಅಲ್ಲಿ ತುಲಾ ರಾಶಿಯಲ್ಲಿದ್ದಂಥವರು ವೃಶ್ಚಿಕ ರಾಶಿಗೆ ಪ್ರವೇಶ ಆಗುವಂಥ ಘಟನೆ ನವೆಂಬರ್ 16ರ ಭಾನುವಾರದಂದು ಜರಲಿವೆ. ಮಧ್ಯಾಹ್ನ ಸುಮಾರು 1:25 ಅಲ್ಲಿ ಸೂರ್ಯರು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸ್ತಾರೆ. ಈ ರಾಶಿ ಪರಿವರ್ತನೆಯ ದಿನವನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಪ್ರತಿ ತಿಂಗಳಲ್ಲೂ ಒಂದು ಸೂರ್ಯನ ಸಂಕ್ರಾಂತಿ ಜರುಗುತ್ತೆ. ಆ ಸಂಕ್ರಾಂತಿಗಳಲ್ಲಿ ಒಂದೊಂದು ಸಂಕ್ರಾಂತಿಗೂ ಒಂದೊಂದು ವಿಶೇಷವಾದ ಮಹತ್ವ ಇರುತ್ತೆ. ಈ ಸಂಕ್ರಾಂತಿಗೆ ಹರಿಪದ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಈ ವೃಶ್ಚಿಕ ಸಂಕ್ರಮಣಕ್ಕೆ ಹರಿಪದ ಪುಣ್ಯಕಾಲ. ಅದೇ ರೀತಿ ಮಕರ ಸಂಕ್ರಾಂತಿ ತಮಗೆಲ್ಲರಿಗೂ ಗೊತ್ತಿರುವಂಥ ಅದು ಉತ್ತರಾಯಣ ಪರ್ವಕಾಲ ಅಂತ ಬರುವಂಥದ್ದು. ಆ ರೀತಿ ಒಂದೊಂದು ಸಂಕ್ರಾಂತಿಗೆ ತನ್ನದೇ ಆದ ಮಹತ್ವ ಇರುತ್ತೆ. ಈ ವೃಶ್ಚಿಕ ಸಂಕ್ರಾಂತಿಯು ಹರಿಪದ ಪುಣ್ಯಕಾಲ ಎಂದು ಆಚರಿಸಲ್ಪಡುವಂಥದ್ದು. ಮುಂದಿನ ಡಿಸೆಂಬರ್ 15ರವರೆಗೂ ಈ ವೃಶ್ಚಿಕ ಮಾಸ ಇರಲಿದೆ. ನಮ್ಮಲ್ಲಿ ಸೌರಮಾನ ಮತ್ತು ಚಾಂದ್ರಮಾನದ ಒಂದು ಜ್ಯೋತಿರ್ಗಣಿತದ ಪದ್ಧತಿಯು ಅನಾದಿ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಯಾವ ರೀತಿ ಈ ಜಗತ್ತಿಗೆ ಸೂರ್ಯ ಚಂದ್ರರೇ ಸಾಕ್ಷಿ ಅನ್ನೋದೊಂದು ವಾಕ್ಯ ಬರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರವು ಪ್ರತ್ಯಕ್ಷವಾಗಿ ಬರುವಂಥದ್ದು. ಅದರಲ್ಲಿ ಸೂರ್ಯ ಚಂದ್ರರೇ ಆಧಾರ ಅಥವಾ ಸೂರ್ಯ ಚಂದ್ರ ಸಾಕ್ಷಿಣವು ಅಂತ ಹೇಳಿ ಅದು ವಿಶದವಾಗಿ ಈ ಗ್ರಂಥಗಳಲ್ಲಿ ಸೂರ್ಯ ಚಂದ್ರರ ಒಂದು ಪ್ರಭಾವವನ್ನು ಪ್ರತಿ ಒಂದು ಜೀವಿಗಳ ಮೇಲೂ ಭೂಮಂಡಲದ ಮೇಲೂ ಜೊತೆಗೆ ಭೂಮಿಯ ಎಲ್ಲ ನಿವಾಸಿಗಳ ಮೇಲೂ ಅಲ್ಲದೆ ಮನುಷ್ಯರಷ್ಟೆಲ್ಲ ಪಶು ಪಕ್ಷಿ ಪ್ರಾಣಿಗಳು ಅಥವಾ ವೃಕ್ಷಾದಿಗಳಲ್ಲಿ ಸಹ ಈ ಸೂರ್ಯಚಂದ್ರರ ಒಂದು ಚಲನೆಯ ಮೇಲೆ ಆಗುವಂಥ ಪರಿವರ್ತನೆಗಳು ಇದನ್ನು ವಿಜ್ಞಾನವು ಸಹ ಈಗ ಕಂಡುಕೊಳ್ತಾ ಇದೆ. ಸೂರ್ಯನ ಭಿನ್ನವಾದ ಒಂದು ತರಂಗಗಳು ಅಥವಾ ಬರುವಂತಹ ಬೇರೆ ರೀತಿಯ ಕಿರಣಗಳ ಪ್ರಭಾವ ಅದನ್ನು ಸಹ ಈಗ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವಂಥ ಒಂದು ಪದ್ಧತಿ ಸಹ ಈಗ ಬಂದಿದೆ. ಹಿಂದೆ ಋಷಿಮುನಿಗಳು ಯಾವುದೇ ರೀತಿಯ ಯಂತ್ರ ಉಪಕರಣಗಳ ಸಹಾಯ ಇಲ್ಲದೆ ಈ ಸೂರ್ಯಚಂದ್ರರ ಪ್ರಭಾವ ಜೊತೆಗೆ ಇತರ ಗ್ರಹಗಳ ಇರೋ ಪ್ರಭಾವವನ್ನು ಈ ಜನಮಾನಸದ ಮೇಲೆ ಜನರ ಒಂದು ಜೀವನದ ಮೇಲೆ ದಾಖಲಿಸಿದ್ದಾರೆ. ಈಗ ವೃಶ್ಚಿಕ ಸಂಕ್ರಾಂತಿ ಈ ಬಾರಿ ಜರುಗುವಂಥದ್ದು. ಅಲ್ಲಿ ಆ ಕಾಲದಲ್ಲಿ ಸೂರ್ಯನಿಗೆ ಮಂಗಳನ ಯುತಿ ಬರುತ್ತೆ, ಬುಧನ ಯುತಿನೂ ಬರುತ್ತೆ. ಬುಧನು ಸದ್ಯದಲ್ಲಿ ವಕ್ರಿ ಸ್ಥಿತಿಯಲ್ಲಿದ್ದಾನೆ. ಆ ವಕ್ರಿ ಬುಧನ ಯುತಿ ಬರುತ್ತೆ. ಜೊತೆಗೆ ಮಂಗಳನ ಒಂದು ಸ್ಥಿತಿ ಸಹ ಅಲ್ಲಿ ವೃಶ್ಚಿಕದಲ್ಲೇ ಇರುವಂಥದ್ದು. ಇನ್ನು ಇದೇ ಕಾಲದಲ್ಲಿ ಗುರುವಿಗೆ ವಕ್ರಸ್ಥಿತಿ ಇದೆ, ಶನಿಗೂ ವಕ್ರಸ್ಥಿತಿ ಇದೆ. ಮೂರು ಗ್ರಹಗಳ ವಕ್ರಸ್ಥಿತಿ ಇದ್ದ ಸಮಯದಲ್ಲಿ ಅಲ್ಲಿ ಸೂರ್ಯನು ಅಲ್ಲಿ ವೃಶ್ಚಿಕವನ್ನು ಪ್ರವೇಶಿಸ್ತಾನೆ. ಇದರಿಂದ ಸಾರ್ವತ್ರಿಕವಾಗಿ ಉತ್ತಮ ಫಲವೂ ಇದೆ, ಕೆಲವೊಂದು ವಿಚಾರದಲ್ಲಿ ಮಿಶ್ರ ಫಲವೂ ಕಂಡುಬರುತ್ತೆ. ಸಾರ್ವತ್ರಿಕ ಅಂದರೆ ಜಗತ್ತಿಗೆ ಏನಾಗುತ್ತೆ ಈ ಕಾಲದಲ್ಲಿ ಮುಂದಿನ 1 ತಿಂಗಳ ಕಾಲ ಅಂದರೆ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಅನೇಕ ವಿಚಾರವಾಗಿ ರಾಜಕೀಯವಾದ ಉತ್ತಮ ಫಲಿತಾಂಶಗಳು ವೃಶ್ಚಿಕ ರಾಶಿಯಲ್ಲಿ ಸೂರ್ಯನ ಪ್ರವೇಶಿಸುವಾಗ ಆಗಲಿದೆ. ರಾಜಕೀಯವಾದ ಕೆಲವು ಭಿನ್ನವಾದ ಹೆಜ್ಜೆಗಳು ಜೊತೆಗೆ ಈ ಹಿಂದೆ ನಡೆಯುತ್ತಿದ್ದಂಥ ಯುದ್ಧಾದಿಗಳು ಅವೆಲ್ಲ ಕಲಹಗಳು ಸ್ವಲ್ಪ ತಾತ್ಕಾಲಿಕವಾಗಿ ನಿಲುಗಡೆ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಸೀಸ್ ಫೈರ್ ಅಂತ ಹೇಳ್ತಾರೆ ನಾವು, ಶಾಂತಿ ಸಂಧಾನ ಅಥವಾ ಯುದ್ಧ ವಿರಾಮ, ಕದನ ವಿರಾಮ ಅಂತೆಲ್ಲ ಹೇಳ್ತಾರೆ. ಅಂಥದ್ದು ಶಾಶ್ವತವಾದ ಅಲ್ಲದಿದ್ದರೂ ತಾತ್ಕಾಲಿಕವಾಗಿ ಕೆಲವೊಂದು ಕದನ ವಿರಾಮಗಳು ಅಥವಾ ವಿವಿಧ ರೀತಿಯ ಈಗ ಕದನ ಅಂದರೆ ಈಗಿನ ಕಾಲದಲ್ಲಿ ಬೇರೆ ಯುದ್ಧ ಅಂದರೆ ಸೈನಿಕರ ಯುದ್ಧನೇ ಆಗಬೇಕಾಗಿಲ್ಲ, ಅಲ್ಲಿ ಬೇರೆ ಬೇರೆ ರೀತಿಯ ಯುದ್ಧಗಳು ಈಗ ಪ್ರಸಿದ್ಧವಾಗಿವೆ. ಉದಾಹರಣೆಗೆ ಸೈಬರ್ ವಾರ್ ಅಂತ ಹೇಳ್ತೀವಿ, ಆ ಸೈಬರ್ ವಾರ್ ಅಂತ. ಅಥವಾ ಈ ಇಕಾನಮಿಕ್ ಅಂದರೆ ಹಣದ ಕಾಸಿನ ಮೇಲೆ ಜರುಗುವಂಥ ದಾಳಿಗಳು ಬೇರೆ ಬೇರೆ ದೇಶಗಳಿಂದ ಹಣಕಾಸಿನ ಮೇಲೆ ನಾವು ಗಮನಿಸೋ ದೀರ್ಘಕಾಲದಿಂದ ಈಗ ನಾವು ಅದನ್ನು ವಿಶ್ವದಲ್ಲೇ ಗಮನಿಸ್ತಾ ಇದ್ದೇವೆ. ಅಂಥದ್ದೆಲ್ಲ ಇರ್ತವೆ. ಅವೆಲ್ಲ ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗ್ಬೋದು ಅಥವಾ ಅಲ್ಲಿಗೆ ಅದು ಮಹತ್ವವನ್ನು ಸ್ವಲ್ಪ ತಾತ್ಕಾಲಿಕವಾಗಿ ಅದರ ಕಳೆದುಕೊಳ್ಬೋದು. ಅದೇ ರೀತಿ ಅನೇಕ ರೀತಿಯ ಮಹತ್ವವಾದ ಸರ್ಕಾರದ ಅಥವಾ ಈ ಸಾರ್ವಜನಿಕವಾದ ಜೀವನದಲ್ಲಿ ಕಂಡುಬರುವಂಥದ್ದು. ಜೊತೆಗೆ ಅನೇಕ ರೀತಿಯ ರಾಜಕೀಯವಾದ ಹೆಜ್ಜೆಗಳಿಂದ ಜನರಿಗೆ ಕೆಲವೊಂದು ವಿಚಾರಗಳು ಸ್ವಲ್ಪ ಪ್ರಯೋಜನ ಆಗುವಂಥ ವಿಚಾರಗಳು ಕೆಲವರಿಗೆ ಆಗ್ಬೋದು.
ಹಾಗಾಗಿ ರಾಜಕೀಯವಾಗಿ ಜೊತೆಗೆ ಈ ಸೈನಿಕ ಅಥವಾ ಈ ರಕ್ಷಣಾತ್ಮಕ ವ್ಯೂಹದ ವಿಚಾರವಾಗಿ ಕೆಲವೊಂದು ದೇಶಗಳಲ್ಲಿ ಉತ್ತಮವಾದ ಫಲಿತಾಂಶಗಳು ಬರುವಂಥದ್ದು, ಜನರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಬರುವಂಥದ್ದು. ಇನ್ನು ಇದೇ ಕಾಲದಲ್ಲಿ ಅಲ್ಲಿ ವಕ್ರಿಗಳ ಪ್ರಭಾವ ಸಹ ಈ ಸೂರ್ಯನ ಮೇಲೆ ಸಹ ಬರುತ್ತೆ. ಯಾಕಂದರೆ ಶನಿ ಆಗಲೂ ಮಹಾರಾಜರು ವಕ್ರಿನಾಗಿದ್ದಾರೆ, ಅದೇ ಗುರುವಿಗೂ ಸಹ ವಕ್ರಸ್ಥಿತಿ ಬಂದಿದೆ, ಬುಧನು ಸಹ ಅಲ್ಲಿ ವಕ್ರಿಯಾಗಿ ರವಿಯ ಜೊತೆಗೆ ಸೇರಿಕೊಂಡಿದ್ದಾನೆ. ಅವೆಲ್ಲವೂ ಇದ್ದಾಗ ಕೆಲವೊಂದು ವಿಚಾರದಲ್ಲಿ ಜನರಲ್ಲಿ ಸ್ವಲ್ಪ ಈ ಏನಾದರೂ ನಕಾರಾತ್ಮಕ ಭಾವನೆಗಳು ಬರುವಂಥದ್ದು, ಅಥವಾ ಆಳುವಂತಹ ಅಥವಾ ಜನರನ್ನು ಯಾರು ಇದು ಆಡಳಿತಕ್ಕೆ ಒಳಪಡಿಸ್ತಾರೋ ಅಧಿಕಾರಿಗಳು ರಾಜಕಾರಣಿಗಳಿರ್ಬೋದು, ಅವರಿಗೆ ಜನರಿಗೆ ಏನಾದರೂ ಒಂದು ವಿರುದ್ಧವಾದ ಕೆಲಸಗಳನ್ನು ಮಾಡುವಂಥದ್ದು, ಜೊತೆಗೆ ಅವರು ಯಾವುದೇ ರೀತಿಯ ಮೌಲ್ಯಗಳನ್ನು ಧಿಕ್ಕರಿಸಿ, ಅಂದರೆ ವಕ್ರ ಬುದ್ಧಿ ಅಂತ ಹೇಳ್ತಾರೆ. ಯಾರಿಗೆ ಈ ಗ್ರಹಗಳ ವಕ್ರಸ್ಥಿತಿ ಆದಾಗ ಅದು ಹಲವಾರು ಜನರುಗಳ ಮೇಲೆ ವಕ್ರಸ್ಥಿತಿ ಅನ್ನೋದು ನಿರ್ಮಾಣ ಮಾಡುತ್ತೆ. ಅಂಥವ್ರು ಯಾವುದೋ ಒಂದು ವಕ್ರ ಹೆಜ್ಜೆಯನ್ನು ಅಥವಾ ಯಾರ್ದು ಅಡ್ಡ ದಾರಿಯನ್ನು ಹಿಡಿದು ಜನರಿಗೆ ತೊಂದರೆಗಳನ್ನು ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಈ ಸಾಮಾಜಿಕವಾದ ಕಟ್ಟುಕಟ್ಟಳೆ, ಸಾಮಾಜಿಕವಾದ ಬಂಧಗಳನ್ನು ಅವರು ಧಿಕ್ಕರಿಸಿ ಅದಕ್ಕೆ ವಿರುದ್ಧವಾದ ನಡವಳಿಕೆಗಳನ್ನು ಮಾಡುವಂಥದ್ದು, ಅದರಿಂದ ಜನರಿಗೆ ಸ್ವಲ್ಪ ಪೀಡೆಗಳು ಆಗುವಂಥದ್ದು. ಇನ್ನು ವಿಶೇಷವಾಗಿ ಸ್ತ್ರೀ ವರ್ಗಕ್ಕೆ ಸ್ವಲ್ಪ ಪೀಡೆಗಳು ಆಗುವಂಥದ್ದು, ಸ್ತ್ರೀ ವರ್ಗಕ್ಕೆ ವಿರುದ್ಧವಾದ ಕೆಲವು ನಡವಳಿಕೆಗಳು ಕೆಲವೊಂದು ದೇಶಗಳಲ್ಲಿ ಆಗುವಂಥದ್ದು. ಅದೇ ರೀತಿ ಯಾರ್ಯಾರೋ ಹೆಚ್ಚಿನ ಒಂದು ಪೇರೆಂಟ್ಗಳು ಯಾರಿರ್ತಾರೆ, ಈ ಕಾಲದಲ್ಲಿ ಪೇರೆಂಟ್ ಅಂದರೆ ಯಾರ್ಯಾರೋ ತಂದೆ ತಾಯಿಯೆಲ್ಲ ಇರ್ತಾರೆ, ಆ ಪೇರೆಂಟ್ಗಳಿಗೆ ವಿರುದ್ಧವಾದ ಒಂದು ಅಂಶಗಳು ಅವರ ಮಕ್ಕಳು ಮಾಡುವಂಥದ್ದು, ಅವರಿಗೆ ವಿರುದ್ಧವಾದ ನಡವಳಿಕೆಯನ್ನು, ಅವರಿಗೆ ವಿರುದ್ಧವಾದ ಮಾತಾಡುವಂಥದ್ದು ಅಥವಾ ವಿರುದ್ಧವಾದ ಸಂಚನ್ನು ಮಾಡುವಂಥದ್ದು ನಾವು ನೋಡ್ತೇವೆ. ಈಗ ಪ್ರತಿದಿನ ತಂದೆ ತಾಯಿ ಅಥವಾ ಅನುಭವಿಸುವಂಥ ಕೆಲವು ವಿಚಾರಗಳು ಈ ವಾರ್ತಾ ಮಾಧ್ಯಮದಲ್ಲಿ ಬರ್ತಾ ಇರ್ತವೆ ಅಲ್ವಾ. ತಂದೆಗಳ ತಾಯಿಯ ಮೇಲೆ ಹಲ್ಲೆ ಮಾಡುವಂಥದ್ದು, ಅಥವಾ ಕೆಲವರು ಆಸ್ತಿಗಾಗಿ ಅವರನ್ನು ಹತ್ಯೆ ಮಾಡಿದಂಥ ಘಟನೆಗಳು ಸಹ ನೋಡ್ತಾ ಇರ್ತೇವೆ. ಅಂಥವೆಲ್ಲ ಘಟನೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಪೇರೆಂಟ್ಸ್ ಅಥವಾ ತಂದೆ ತಾಯಿ ಮತ್ತು ಅವರ ಮಧ್ಯೆ ಮಕ್ಕಳ ಮಧ್ಯೆ ಇರುವಂಥ ಕಂದರಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಈ ಕಾಲದಲ್ಲಿ. ಅಂದರೆ ರಾಶಿ ಪ್ರಕಾರ ಅಲ್ಲ, ಇದು ಸಾರ್ವತ್ರಿಕವಾಗಿ ಅಂತಹ ಘಟನೆಗಳು ಈ ಒಂದು ತಿಂಗಳಲ್ಲಿ ಜಾಸ್ತಿ ವರದಿಯಾಗಲಿವೆ. ಏನು ಈ ವಿಪರೀತವಾದ ಶೀತ ಉಷ್ಣದ ವ್ಯತ್ಯಾಸ, ಅಂದರೆ ವಕ್ರ ಸ್ಥಿತಿ ಜೊತೆಗೆ ಅಲ್ಲಿರತಕ್ಕಂತಹ ಅಲ್ಲಿ ಈ ರವಿ ಕುಜ ಮತ್ತು ಬುಧರ ಯುತಿ, ಇವೆಲ್ಲವೂ ಕೆಲವೊಂದು ಭಾಗದಲ್ಲಿ ಅತಿಯಾದ ಶೀತದ ಪ್ರಭಾವ, ಕೆಲವೊಂದು ಭಾಗದಲ್ಲಿ ಅತಿಯಾದ ಉಷ್ಣ ಪ್ರಭಾವ ಏಕಕಾಲದಲ್ಲಿ ಈ ಕಾಲದಲ್ಲಿ ವರದಿಯಾಗ್ಬೋದು ಈ ವೃಶ್ಚಿಕ ಮಾಸದಲ್ಲಿ. ಇದು ವೃಶ್ಚಿಕ ಮಾಸದ ಸಾರ್ವತ್ರಿಕವಾದ ಫಲ. ಇನ್ನು ಸಾಮಾನ್ಯವಾಗಿ ವ್ಯಾಪಾರ, ಉದ್ಯಮ, ಬಿಸ್ನೆಸ್ಸು, ಹಣಕಾಸು ಎಲ್ಲ ಸ್ವಲ್ಪ ಚೆನ್ನಾಗಿ ನಡೀತಾ ಹೋಗುತ್ತೆ, ಅದಕ್ಕೇನು ಗಂಭೀರವಾದ ತೊಂದರೆಗಳಿಲ್ಲ. ಯಾಕಂದರೆ ಈಗ ಅಲ್ಲಿ ಆರ್ಥಿಕವಾದ ಕೆಲವು ರಿಸ್ಟ್ರಿಕ್ಷನ್ಗಳು ಅಥವಾ ಟ್ರೇಡ್ ವಾರ್ ಅಂತ ಹೇಳ್ತೀವಿ, ಅವೆಲ್ಲವೂ ಸ್ವಲ್ಪ ಈಗ ಶಾಂತವಾಗಿರುತ್ತೆ. ಹಾಗಾಗಿ ಆರ್ಥಿಕತೆ, ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರವಾದ ಚಟುವಟಿಕೆಗಳು, ಕೃಷಿ ವಿಚಾರ ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿಶೇಷವಾಗಿ ಈ ಯಂತ್ರ ಉದ್ಯಮ, ವಾಹನ ಉದ್ಯಮ ಇದಕ್ಕೆಲ್ಲ ಸ್ವಲ್ಪ ಹೆಚ್ಚಿನ ಲಾಭ ಆದ ಈ ವೃಶ್ಚಿಕ ಮಾಸದಲ್ಲಿ ಬರಲಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟ ಹಲವಾರಿಗೆ ಉದ್ಯೋಗದ ಅವಕಾಶ ಈ ತಿಂಗಳಲ್ಲಿ ಬರ್ಬೋದು. ಉದ್ಯೋಗಕ್ಕೆ ಏನು ಕುತ್ತು ಬರುವಂಥ ವಿಚಾರ ಏನಿಲ್ಲ, ಉದ್ಯೋಗವೆಲ್ಲ ಚೆನ್ನಾಗಿ ಆಗುವಂಥ ವಿಚಾರಗಳು ಈ ವೃಶ್ಚಿಕ ಮಾಸದಲ್ಲಿ ಸಾರ್ವತ್ರಿಕವಾಗಿ ಕಂಡುಬಂದಿದೆ. ಇವೆಲ್ಲವೂ ಈ ಸೂರ್ಯ ಭಗವಂತರ ವೃಶ್ಚಿಕ ಮಾಸದ ಒಂದು ಸಂಕ್ಷಿಪ್ತವಾದ ವಿಶ್ವದ ಫಲ ಹೇಳಿದ್ದಾಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬರುತ್ತೆ ಅಂತ ಗಮನಿಸಿದಾಗ, ವಿಶೇಷವಾಗಿ ಈ ರವಿ ಅಥವಾ ಸೂರ್ಯ ಭಗವಂತರು ಒಂದು ಗೋಚಾರದಲ್ಲಿ 4 ರಾಶಿಗಳಿಗೆ ಉತ್ತಮ ಫಲ ಕೊಡ್ತಾರೆ, 4 ರಾಶಿಗಳಿಗೆ ಮಿಶ್ರ ಫಲ ಮತ್ತು 4 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲ ಅಂತ ಬರುತ್ತೆ. ಹಾಗಾಗಿ ಯಾವ್ಯಾವ ರಾಶಿಗೆ ಯಾವ ಫಲ ಇದೆ ಗಮನಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ಫಲ ಸಂಕಷ್ಟದಾಯಕವಾಗಿ ಬಂದಿದೆ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂಥ ರವಿ ಪರಿವರ್ತನೆ, ಹಾಗಾಗಿ ನಿಮಗೆ ಅನೇಕ ರೀತಿಯ ಅಸಮಾಧಾನವಾದ ಘಟನೆಗಳು ಈ ವೃಶ್ಚಿಕ ಮಾಸದಲ್ಲಿ ಜರಗಬಹುದು. ಜೊತೆಗೆ ನಿಮಗೆ ಈಗಾಗಲೇ ಇತರ ಗ್ರಹಗಳ ಒಂದು ವೈರುಧ್ಯ ನೀವು ಎದುರಿಸ್ತಾ ಇದ್ದೀರ. ಅಲ್ಲಿ 7 ಗ್ರಹಗಳು ನಿಮಗೆ ವಿರುದ್ಧವಾಗಿ 8ನೇದಾಗಿ ಈಗ ರವಿ ಸಹ ಸೇರ್ಪಡೆ ಆಗ್ತಾರೆ. ಹಾಗಾಗಿ ನಿಮಗೆ ಕೇವಲ ರಾಹು ಮತ್ತು ಚಂದ್ರರಷ್ಟೇ ಈ ತಿಂಗಳಲ್ಲಿ ರಕ್ಷಕರಾಗುವಂಥವ್ರು. ಅಲ್ಲಿ ರವಿಯು ನಿಮಗೆ ಚಲನೆ ನಿಮಗೆ ವಿರುದ್ಧವಾಗಿರುತ್ತೆ. ಆರೋಗ್ಯದಲ್ಲಿ ಏರ್ಪೇರು ಬರುತ್ತೆ. ಈಗಾಗಲೇ ಅನಾರೋಗ್ಯ ಸಮಸ್ಯೆ ಇದ್ದಂಥವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಹಾರ್ಟ್ ಪ್ರಾಬ್ಲಮ್, BP ಶುಗರ್ ಇದ್ದರೆ ಅದರಲ್ಲಿ ಹೆಚ್ಚಳಾಗುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿಯ ನಿಮಗೆ ಈ ಬೇರೆ ರೀತಿಯ ಅನಾರೋಗ್ಯದ ಹಿನ್ನೆಲೆ ಇದ್ದರೆ, ಹಿಸ್ಟ್ರಿ ಇದ್ದರೆ ಅವೆಲ್ಲ ಈಗ ಮತ್ತೆ ಮರುಕಳಿಸ್ಬೋದು. ಆರೋಗ್ಯದ ಬಗ್ಗೆ ಎಚ್ಚರಬೇಕು. ಇನ್ನು ಯಾವುದೇ ರೀತಿಯ ಆಕಸ್ಮಿಕ ಘಟನೆಗಳು ಅಂದರೆ ಮನೆಯಲ್ಲೂ ಇರ್ಬೋದು ಅಥವಾ ಪ್ರಯಾಣ ಕಾಲದಲ್ಲೂ ಅಪಘಾತಗಳು, ಅವಘಡಗಳು ಆಗ್ಬೋದು ಅಂತ, ವಾಹನ ಅವಘಡಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಈ ಮನೆಯಲ್ಲಿ ಅಥವಾ ವೃತ್ತಿ ಜಾಗದಲ್ಲೂ ಅಸಮಾಧಾನದ ವಾತಾವರಣ, ಪರಸ್ಪರ ಕಲಹ ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಸಹೋದ್ಯೋಗಿಗಳ ಜೊತೆಗೆ ಅಥವಾ ಇನ್ನಿತರ ಯಾವುದೇ ಬಂಧುಗಳ ಜೊತೆಗೆ ಕಲಹ ವಾಗ್ವಾದ ಬರುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ. ಜೊತೆಗೆ ಈ ಗುಪ್ತ ಶತ್ರುಗಳ ಕಾಟ ಈ ತಿಂಗಳಲ್ಲಿ ಹೆಚ್ಚಳ ಆಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ತನು ಮನ ಧನಕ್ಕೂ ತುಂಬ ಒಂದು ಚಿಂತೆ ಇದೆ. ಎಲ್ಲ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಅಥವಾ ಯಾವುದೇ ರೀತಿಯ ನೀವು ನೆಗ್ಲಿಜೆನ್ಸ್ ಅಂದರೆ ನಿಮ್ಮ ಯಾವುದೇ ರೀತಿಯ ನೀವು ನಕಾರಾತ್ಮಕ ಭಾವನೆಯಿಂದ ಯಾವುದನ್ನು ನೀವು ನಗಣ್ಯವಾಗಿ ಗಮನಿಸಬೇಡಿ. ಎಲ್ಲದಕ್ಕೂ ಸ್ವಲ್ಪ ಗಮನ ಇರಲಿ, ಎಚ್ಚರವಾಗಿ ಇರಬೇಕಾಗತ್ತೆ. ಜೊತೆಗೆ ಕೊನೆಗೆ ಈಗ ಹೇಳ್ತಕ್ಕಂಥ ರವಿಗೆ ಸಂಬಂಧಿತವಾದ ದೇವತಾ ಶ್ಲೋಕ, ಪ್ರಾರ್ಥನೆ ಅಥವಾ ದಾನ ಧರ್ಮಾದಿಗಳನ್ನು ಸಹ ನೀವು ಮಾಡಬೇಕಾಗತ್ತೆ ಮೇಷರಾಶಿಯವರು.
ಮುಂದೆ ವೃಷಭ ರಾಶಿಗೆ ಈ ಫಲದ ಅಷ್ಟೇನೂ ಉತ್ತಮವಾಗಿ ಬರ್ತಾಯಿಲ್ಲ. ನಿಮಗೆ ಮಿಶ್ರ ಫಲದ ಸೂಚನೆ ಬಂದಿದೆ. ಸಪ್ತಮದಲ್ಲಿ ಆಗುವಂಥ ಸೂರ್ಯನ ಪರಿವರ್ತನೆ, ವಿಶೇಷವಾಗಿ ಆರೋಗ್ಯ, ಹಣಕಾಸು ಎಲ್ಲ ಏನು ತೊಂದರೆ ಇಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೌಟುಂಬಿಕ ವಿಚಾರ, ಬಾಂಧವ್ಯದ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಅದರಲ್ಲೂ ವಿಶೇಷವಾಗಿ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು, ವಾಗ್ವಾದಗಳು ಹೆಚ್ಚಳ ಆಗುವಂಥದ್ದು. ಇನ್ನು ದೀರ್ಘಕಾಲದಿಂದ ಇದ್ದಂಥ ಸಾಮರಸ್ಯದಲ್ಲಿದ್ದಂಥ ಕುಟುಂಬದಲ್ಲಿ ಏನೋ ಒಂದು ಹುಳಿ ಹಿಂಡುವ ಘಟನೆಗಳು ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಈ ವೃಷಭ ರಾಶಿಯವರಿಗೆ ಸ್ಥಾನ ಚಾಲನೆ ಅಂದರೆ ಅವರಿಗೆ ಟ್ರಾನ್ಸ್ಫರ್ ಆಗೋದು, ಅಥವಾ ಉದ್ಯೋಗವನ್ನು ಬದಲಿಸುವಂಥದ್ದು, ಅಥವಾ ಮನೆಯನ್ನು ಬದಲಿಸುವಂಥ ಪ್ರಮೇಯ, ವಾಸಸ್ಥಳವನ್ನು ಬದಲಿಸುವಂಥ ಪ್ರಮೇಯಗಳು ಬರ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋದರೆ ಅದರಲ್ಲಿ ತುಂಬ ವಿಳಂಬ ಆಗುವಂಥದ್ದು, ಅಂದರೆ ತಕ್ಷಣವಾಗಿ ಯಾವುದಾಗೋದಿಲ್ಲ. ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇತ್ಯಾದಿಗಳಲ್ಲಿದ್ದರೆ ಅವೆಲ್ಲ ನಿಮಗೆ ತೀರಾ ವಿಳಂಬವಾಗಿ ಆಗುವಂಥದ್ದು. ಹಾಗಾಗಿ ಇಂಥ ಒಂದು ಅಡೆತಡೆ, ವಿಳಂಬಗಳು ನಿಮಗೆ ಅನುಭವಕ್ಕೆ ಬರ್ಬೋದು. ಕೌಟುಂಬಿಕದ ವಾತಾವರಣದಲ್ಲಿ ಸ್ವಲ್ಪ ಏರುಪೇರುಗಳು ಬರುವಂಥದ್ದು, ಬಾಂಧವ್ಯದ ಬಗ್ಗೆ ಸಹ ಕೆಲವು ಖಂಡಿತವಾಗಿ ಎಚ್ಚರವಾಗಿ ಇರಬೇಕಾಗುತ್ತೆ ಈ ಒಂದು ವೃಶ್ಚಿಕ ಮಾಸದಲ್ಲಿ, ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ. ಉಳಿದಂತೆ ನಿಮಗೆ ಆದಾಯ, ವ್ಯಾಪಾರ, ಉದ್ಯಮ ಇತ್ಯಾದಿಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೂ ಯಾವುದೇ ಅಡೆತಡೆಗಳು ರವಿಯಿಂದ ಬರೋದಿಲ್ಲ. ಕೌಟುಂಬಿಕ ವಿಚಾರಕ್ಕೆ ಸ್ವಲ್ಪ ಎಚ್ಚರ ಹೆಜ್ಜಬೇಕು. ಮಾತಿನ ಬಗ್ಗೆ ತುಂಬ ಎಚ್ಚರ ಹೆಜ್ಜಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳನ್ನು ರಿಪೇರಿ ಮಾಡುವಂಥ ಸಾಹಸಕ್ಕೆಲ್ಲ ಈಗ ಕೈ ಹಾಕಬೇಡಿ. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದಂಥ ಈ ದೇವತಾ ಶ್ಲೋಕ ಪ್ರಾರ್ಥನೆ, ದಾನ ಧರ್ಮಗಳು ನೀವು ಸಹ ಮಾಡ್ಬೋದು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ ಈ ಸೂರ್ಯನಿಂದ ಉತ್ತಮ ಫಲ ಪಡೆಯುವಂಥ ಮೊದಲನೇ ರಾಶಿ ಆಗಿರುತ್ತೆ. ಆಗಲೇ ಹೇಳಿದ್ದೇನೆ, ಕೇವಲ 4 ರಾಶಿಗಳಿಗೆ ರವಿಯಿಂದ ಉತ್ತಮ ಫಲ ಬರುತ್ತೆ ಅಂಥೇಳಿ. ಆ ಉತ್ತಮ ಫಲ ಪಡೆಯುವಂಥ ಮೊದಲನೇ ರಾಶಿ ಮಿಥುನ ರಾಶಿ ಆಗಿರುತ್ತೆ. ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಬರುವಂತಹ ಒಂದು ಸೂರ್ಯನ ತರಂಗಗಳು ನಿಮಗೆ ಆರೋಗ್ಯವನ್ನು, ಯಶವನ್ನು, ಕೀರ್ತಿಯನ್ನು, ಜಯವನ್ನು, ಲಾಭವನ್ನು ಕೊಡಲಿದೆ. ಅದರಲ್ಲೂ ನಿಮಗೆ ಅಕ್ಟೋಬರ್, ನವಂಬರ್ ತಿಂಗಳು ನಾನು ಹಿಂದಿನ ವಿಡಿಯೋಗಳಲ್ಲಿ ಸಹ ಹೇಳಿದ್ದೇನೆ, ಅದೃಷ್ಟ ಕೊಡುವಂಥ ಒಂದು ಮಾಸ ಅಂಥೇಳಿ. ಅದೇ ಮಾಸದಲ್ಲಿ ಅನುಕೂಲವಾಗಿ ನಿಮಗೆ ರವಿಯು ಪೂರಕವಾಗಿ ಬರುವಂಥದ್ದು, ಮಂಗಳನು ಪೂರಕವಾಗಿ ಬರುವಂಥದ್ದು, ಇತರ ಗ್ರಹಗಳನ್ನು ಅನುಕೂಲವಾಗಿ ಬರುವಂಥದ್ದು. ಜೊತೆಗೆ ವ್ಯಾಪಾರ, ಉದ್ಯಮ ಚಟುವಟಿಕೆಗಳ ಯಶಸ್ಸು ಸಿಗಲಿದೆ. ಹಣಕಾಸಿನಲ್ಲಿ ಬಹಳ ಅಭಿವೃದ್ಧಿ ಆಗಲಿದೆ. ಸಾಲಗಳನ್ನು ತೀರಿಸುವಂಥ ಅವಕಾಶ. ಇನ್ನು ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ಒಂದು ಉತ್ತಮ ಸ್ಪಂದನೆ, ಅವಕಾಶಗಳು, ಪ್ರತಿಭೆಗೆ ಪುರಸ್ಕಾರಗಳು, ಬಹುಮಾನ ಬರುವಂಥದ್ದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವುದಾಗಲಿ, ಅದು ಈಗಾಗಲೇ ಉದ್ಯೋಗದಲ್ಲಿದ್ದಾಗ ಬಡ್ತಿ, ಪ್ರಮೋಷನ್ ಅಂಥ ಅವಕಾಶಗಳು. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಬರಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳ ಒಂದು ನಿರೀಕ್ಷೆ ಮಿಥುನ ರಾಶಿಯವರಿಗೆ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕ್ಷಿಪ್ರವಾಗಿ ಬರುವಂಥದ್ದು. ದಾಖಲೆ ಪತ್ರಗಳು ಕೈ ಸೇರಲಿವೆ. ಹಾಗಾಗಿ ಈ ಒಂದು ಉತ್ತಮ ಅವಕಾಶವನ್ನು, ಅಪರೂಪಕ್ಕೆ ಬಂದಂಥ ಈ ರವಿಯ ಅನುಗ್ರಹವನ್ನು ಮಿಥುನ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ಪ್ರಮುಖವಾದ ಯೋಜನೆಗಳಿದ್ರೆ, ಅಥವಾ ಏನಾದರೂ ಕೆಲಸ ಕಾರ್ಯಗಳಿದ್ರೆ, ಆರಂಭಗಳಿದ್ರೆ, ಸ್ಟಾರ್ಟಪ್ಗಳಿದ್ರೆ ಅದನ್ನು ಈ ತಿಂಗಳಲ್ಲಿ ಮಾಡಬಹುದು. ಬಹಳ ಯಶಸ್ಸಾಗುತ್ತೆ. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳೋದಾಗಲಿ, ಅಥವಾ ಇಂಥ ಒಂದು ಒಪ್ಪಂದಕ್ಕೆ ಸಹಿ ಮಾಡೋದಾಗಲಿ, ಸಾಲವನ್ನು ಪಡೆದೇನಾದ್ರು ಆರಂಭ ಮಾಡೋದಾಗಲಿ, ಇವೆಲ್ಲಕ್ಕೂ ಪ್ರಯತ್ನಕ್ಕೆ ಸಫಲತೆ ಇದೆ. ಇನ್ನು ಮದುವೆ ಅಥವಾ ಇನ್ನಿತರ ಯಾವುದೇ ನಿಮ್ಮ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಸಹ ಸಫಲತೆ ಬರಲಿದೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ರವಿಯ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳಿ. ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ ಆಸಕ್ತಿ ಇದ್ದರೆ ನೀವು ಸಹ ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ, ದಾನಗಳನ್ನು ಸಹ ಮಾಡ್ಬೋದು. ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿಗೆ ಮಿಶ್ರ ಫಲಗಳ ಒಂದು ಸೂಚನೆ ಬರುತ್ತೆ. ಸೂರ್ಯನಿಂದಾಗಿ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಇರುವ ಕಾರಣ ಇಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಘಟನೆಗಳಾಗ್ಬೋದು. ನಿಮಗೆ ಆರ್ಥಿಕವಾಗಿ ಅಂಥದ್ದೇನು ತೊಂದರೆ ಇಲ್ಲ. ಹಣಕಾಸು, ವ್ಯಾಪಾರ, ಉದ್ಯಮ, ಆರೋಗ್ಯ ವಿಚಾರವಾಗಿ ರವಿಯಿಂದ ಯಾವುದೇ ತೊಂದರೆಗಳಿಲ್ಲ. ಬಾಂಧವ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಅದರಲ್ಲೂ ನಿಮಗಿಂತ ಕಿರಿಯ ವಯಸ್ಸಿನ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ನಿಮ್ಮ ತಮ್ಮ, ತಂಗಿ ಅಥವಾ ಸೋದರಿ ವರ್ಗ, ಅಥವಾ ನಿಮ್ಮದೇ ಸ್ವಂತ ಮಕ್ಕಳೇ ಇರ್ಬೋದು. ಹಾಗಾಗಿ ಕಿರಿಯರ ಜೊತೆಗೆ ಏನಾದರೂ ಒಂದು ವಾಗ್ವಾದ, ಕಲಹಗಳಾಗುವಂಥದ್ದು, ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು, ಅಥವಾ ಕಿರಿಯರ ಮೂಲಕವಾಗಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ, ಅವಮಾನ ಆಗುವಂಥ ಘಟನೆ ಜರಗಬಹುದು. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು. ಜೊತೆಗೆ ಇಂಥ ಒಂದು ಕಿರಿಯ ಸಹೋದ್ಯೋಗಿಗಳು, ಮಕ್ಕಳಲ್ಲೋ ಅಥವಾ ನಿಮ್ಮ ಸೋದರವರ್ಗದಲ್ಲೋ ಅನಾವಶ್ಯಕವಾಗಿ ಯಾವುದೇ ರೀತಿಯ ಒಂದು ವಾಗ್ವಾದ, ಕಲಹವನ್ನು ಮುಂದುವರಿಸಬೇಡಿ. ಆದರೆ ನಿಮಗೆ ಇನ್ನಷ್ಟು ಬೇಜಾರಾಗುವಂಥ ಘಟನೆ ಜರುಗುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಭಯಗಳು ಈ ತಿಂಗಳಲ್ಲಿ ಮೂಡಬಹುದಾಗಿದೆ. ಹಾಗಾಗಿ ಕಟಕ ರಾಶಿಯವರ ಒಂದು ಮನಸ್ಸಿನ ಮೇಲೆ, ಬಾಂಧವ್ಯದ ಮೇಲೆ, ಮಾತಿನ ಮೇಲೆ ಸ್ವಲ್ಪ ನಿಗಾ ಬೇಕು. ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ನಿಮಗೆ ರವಿಯಿಂದ ಯಾವುದೇ ತೊಂದರೆಗಳಿಲ್ಲ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಬರತಕ್ಕಂಥ ಈ ಬಾಂಧವ್ಯ ಮತ್ತು ಮಾತಿನ ಬಗ್ಗೆ ನಡವಳಿಕೆಯ ಜೊತೆಗೆ ನೀವು ರವಿಗೆ ಸಂಬಂಧಿತವಾದ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ದಿವಸ ಮಾಡ್ಬೋದು ಕಟಕ ರಾಶಿಯವರು. ಇನ್ನು ಸಿಂಹರಾಶಿಗೆ ಈ ಒಂದು ಚಲನೆ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಚತುರ್ಥದಲ್ಲಿ ಆಗುವಂಥ ರವಿಯ ಪರಿವರ್ತನೆ ನಿಮಗೆ ಅಲ್ಲಿ ವಿಶೇಷವಾಗಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಈ ತಿಂಗಳಲ್ಲಿ ಕಂಡು ಬರ್ಬೋದು. ಅವಮಾನಕರವಾದ ಘಟನೆಗಳು ಆಗುವಂಥದ್ದು. ಜೊತೆಗೆ ಹಿಂದೆ ನಿಮ್ಮಲ್ಲಿ ಚೆನ್ನಾಗಿ ಬಾಂಧವ್ಯದಲ್ಲಿ ಚೆನ್ನಾಗಿದ್ದಂಥ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ನಿಮ್ಮ ವಿರುದ್ಧವಾದ ಪ್ರಚಾರಗಳನ್ನು ಮಾಡಿ ನಿಮಗೆ
ಅನ್ನಷ್ಟು ಅವಮಾನಗಳಾಗುವಂಥದ್ದು, ಅಥವಾ ಕೆಲವೊಂದು ಸಾರ್ವಜನಿಕ ಸಂಭವದಲ್ಲಿ ಒಂದು ಸಭೆ ಸಮಾರಂಭಗಳಲ್ಲಿ ನಿಮಗೆ ಉದ್ದೇಶಪೂರ್ವಕವಾದ ಅವಮಾನಗಳು ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಈ ಆಸ್ತಿ ವಿಚಾರನ, ಭೂಮಿ ವಿಚಾರನ ಏನಾದರೂ ವಾದ ವಿವಾದಗಳಲ್ಲಿ ಬಂಧುಗಳ ಜೊತೆಗೆ, ದಾಯಾದಿಗಳ ಜೊತೆಗೆ ಅಥವಾ ಸೋದರ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು, ಈ ರೀತಿ ಅಂಥ ಅನೇಕ ಘಟನೆಗಳು ಜರಗಬಹುದು. ಹಾಗಾಗಿ ನೀವು ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕ ಜೀವನದಲ್ಲಿರೋರು ಸ್ವಲ್ಪ ನಿಮ್ಮ ನಡವಳಿಕೆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಯಾಕಂದರೆ ನಿಮಗೆ ಸಾರ್ವಜನಿಕ ಜೀವನ ಅಂದರೆ ಸೆಲೆಬ್ರಿಟಿ ಅಂತ ಹೇಳ್ತೇವೆ. ಉದಾಹರಣೆಗೆ ರಾಜಕೀಯನೋ, ಸಿನಿಮಾ ರಂಗನೋ, ಟಿವಿ ಸಿನಿಮಾ ಮಾಧ್ಯಮ ಮೂಲನೋ ಎಲ್ಲ ಇರುವಂಥವ್ರು, ಅವರ ಮೇಲೆ ಏನಾದರೂ ಗಂಭೀರವಾದ ಆರೋಪಗಳು, ಆಪಾದನೆಗಳು ಅಥವಾ ಒಂದು ಅಪಪ್ರಚಾರದ ವಿಚಾರಗಳು ಸಹ ಈಗ ಒಂದು ಪ್ರಕಟ ಆಗುವಂಥ ವಿಚಾರ. ಹಾಗಾಗಿ ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಹಣಕಾಸು ಆರೋಗ್ಯಕ್ಕೆ ಏನು ರವಿಯಿಂದಾಗಿ ತೊಂದರೆ ಇಲ್ಲ. ನಿಮ್ಮ ಬಾಂಧವ್ಯ, ನಡವಳಿಕೆ ಮತ್ತು ಸಾರ್ವಜನಿಕವಾದ ನಿಮ್ಮ ಒಂದು ಪ್ರಭಾವ ಇವೆಲ್ಲದಕ್ಕೂ ಈಗ ಕುಸಿತಗಳು ಬರ್ಬೋದು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ದಾನಗಳನ್ನು ಶಿವರಾಶಿಯವರು ಮಾಡ್ಬೋದು. ಇನ್ನು ಕನ್ಯಾ ರಾಶಿ ಈ ಸೂರ್ಯನಿಂದ ಲಾಭ ಪಡೆಯುವಂಥ ಎರಡನೇ ರಾಶಿ ಆಗಿರುತ್ತೆ. ಮೊದಲನೇದು ಮಿಥುನ ರಾಶಿ ಎಂದು ಕೊಂಡು ಬಂದಿದೆ. ಈಗ ಕನ್ಯಾ ರಾಶಿಗೆ ಸೂರ್ಯ ಭಗವಂತನ ತೃತೀಯಸ್ಥವಾದ ಆಶೀರ್ವಾದ ಸಿಗ್ತಾ ಇದೆ. ನಿಮಗೆ ಈ ಸಂದರ್ಭದಲ್ಲಿ 1 ತಿಂಗಳ ಕಾಲ ವೃಶ್ಚಿಕ ಮಾಸದಲ್ಲಿ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ ವಿಶೇಷವಾದ ಲಾಭ, ಆದಾಯ ಬರಲಿದೆ. ಆರೋಗ್ಯ ಸುಧಾರಣೆ ಆಗಲಿದೆ. ದೀರ್ಘಕಾಲದಿಂದ ಕಾಡ್ತಿದ್ದ ಯಾವುದೇ ನೋವುಗಳು ಈಗ ಮಾಯವಾಗಿ ಪವಾಡ ಸದೃಶವಾದ ಉತ್ಸಾಹ, ಲವಲವಿಕೆ ನಿಮಗೆ ಬರುವಂಥದ್ದು. ಮನೆ, ಭೂಮಿ ಕೊಳ್ಳುವಂಥ ಅವಕಾಶ ಬರ್ಬೋದು. ಅಥವಾ ಮನೆ, ಭೂಮಿಗೆ ಸಂಬಂಧಪಟ್ಟ ಯಾವುದೇ ವಿವಾದಗಳು ಈಗ ಪರಿಹಾರ ಆಗ್ಬೋದು. ಕೋರ್ಟ್ ಕಚೇರಿ ಕೇಸ್ಗಳಿದ್ದರೆ ಅಥವಾ ಏನಾದರೂ ಒಂದು ಸ್ಟೇಗಳಿದ್ದರೆ ಅವೆಲ್ಲ ವೆಕಟ್ ಆಗೋದಾಗಲಿ, ಅಥವಾ ಮನೆ ನಿರ್ಮಾಣದ ಕಾರ್ಯದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅವೆಲ್ಲ ನಿವಾರಣೆಯಾಗಿ ಕ್ಷಿಪ್ರವಾಗಿ ನಿಮ್ಮ ನಿರ್ಮಾಣ ಕಾಮಗಾರಿಗಳು ಸಾಗುವಂಥದ್ದು. ವಾಹನ ಕೊಳ್ಳುವಂಥ ಯೋಗ ಕೆಲವರಿಗೆ ಬರ್ಬೋದು. ಭೂಮಿ ಕೊಳ್ಳುವಂಥ ಯೋಗಗಳು ಬರ್ಬೋದು. ಉದ್ಯೋಗದಲ್ಲಿ ಪ್ರಗತಿ ಅಥವಾ ಬಡ್ತಿ ಸಿಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿವೆ. ಹಣಕಾಸಿನ ಬಹಳ ಚೆನ್ನಾಗಾಗುತ್ತೆ. ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶಗಳು ಬರುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು. ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ, ವಿದೇಶದ ಒಂದು ವಿದ್ಯಾಭ್ಯಾಸ ಇತ್ಯಾದಿಗಳ ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ಕನ್ಯಾ ರಾಶಿಯವರಿಗೆ ಎಲ್ಲ ವರ್ಗದವರಿಗೂ, ಅದು ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಎಲ್ಲ ವರ್ಗದವರಿಗೂ ಸೂರ್ಯ ಭಗವಂತನ ಅಪರೂಪದ ಆಶೀರ್ವಾದ ಸಿಗ್ತಾ ಇದೆ. ಅಲ್ಲಿ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗಿನ ಅವಧಿಯಲ್ಲಿ ನೀವು ಅನೇಕ ಉತ್ತಮ ಫಲಗಳಿಗೆ, ಲಾಭಗಳಿಗೆ, ಸುಖ ಶಾಂತಿಗಳಿಗೆ ಸಾಕ್ಷಿ ಆಗಬಹುದು ಸೂರ್ಯ ಅನುಗ್ರಹದಿಂದ. ಆಸಕ್ತಿ ಉಳ್ಳಂಥ ಕನ್ಯಾ ರಾಶಿಯವರು ಸೂರ್ಯನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ದಾನಗಳನ್ನು ನೀವು ಸಹ ಮಾಡ್ಬೋದು. ಮುಂದಿನದು ತುಲಾರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗ್ತಾ ಇರ್ತದೆ. ನಿಮ್ಮ ರಾಶಿಯಿಂದ ಅಲ್ಲಿ ಧನಸ್ಥಾನ ಅಥವಾ ದ್ವಿತೀಯದ ಸ್ಥಾನದಲ್ಲಿ ಅಲ್ಲಿ ರವಿಯು ಸ್ವಲ್ಪ ಅನೇಕ ರೀತಿಯ ನಷ್ಟ ಕಷ್ಟಗಳ ಸೂಚಕನಾಗಿದ್ದಾನೆ. ಆರೋಗ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಬರ್ಬೋದು. ಕೌಟುಂಬಿಕವಾಗಿ ಸಹ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ಒಟ್ಟಿನಲ್ಲಿ ತನುಮನ ಧನದ ಮೇಲೆ ರವಿಯ ಅಡ್ಡ ಪರಿಣಾಮ ನಿಮಗೆ ಬರಲಿದೆ. ಹಾಗಾಗಿ ನೀವು ಸ್ವಲ್ಪ ವೃಶ್ಚಿಕ ಮಾಸದಲ್ಲಿ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ಪ್ರತಿಕೂಲವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರ್ದು. ಯಾವುದೇ ರೀತಿಯ ವಾದ ವಿವಾದಗಳಲ್ಲಿ ಸಿಲುಕೊಳ್ಳೋದು ಒಳ್ಳೆಯದಲ್ಲ. ಅದು ಯಾವುದೇ ರೀತಿಯ ಕಾನೂನು ವಿರೋಧಿಸುವಂಥದ್ದು ಅಥವಾ ಸರ್ಕಾರದ ನೀತಿ ನಿಯಮ ಉಲ್ಲಂಘಿಸುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ತಕ್ಷಣವಾಗಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಇನ್ನು ಕೌಟುಂಬಿಕವಾಗಿ ಆಸ್ತಿ ವಿವಾದ, ಭೂಮಿ ವಿವಾದ ಅಥವಾ ಹಣಕಾಸಿನ ವಿವಾದಗಳು ಕೌಟುಂಬಿಕವಾಗಿ ಬರ್ಬೋದು. ಮನೆಯಲ್ಲಿ ಸಹ ದಾಂಪತ್ಯದಲ್ಲಿ ಸಹ ಕೊರತೆ ಬರ್ಬೋದು. ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಸಹ ಕೊರತೆ ಬರ್ಬೋದು. ಹಾಗಾಗಿ ಒಟ್ಟಿನಲ್ಲಿ ಈ ಕಾಲದಲ್ಲಿ ತುಲಾರಾಶಿಯವರು ಸಾಕಷ್ಟು ಸಂಯಮವನ್ನು, ತಾಳ್ಮೆಯನ್ನು ಗಮನಿಸಬೇಕು. ಆರೋಗ್ಯದ ವಿಚಾರ ಸಹ ಹೆಚ್ಚಿನ ಗಮನ ಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಅನಾರೋಗ್ಯದ ಹಿನ್ನೆಲೆ ಇದ್ದವರಿಗೆ BP, ಶುಗರು, ಅಸ್ತಮನೋ, ಹಾರ್ಟ್ ಪ್ರಾಬ್ಲಮು, ಇನ್ನಿತರ ಸಮಯದಲ್ಲಿ ಅವೆಲ್ಲವೂ ಈ ಕಾಲದಲ್ಲಿ ಹೆಚ್ಚಳ ಆಗ್ಬೋದು. ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೀಟ್, ಬಾಡಿನಲ್ಲಿ ಉಷ್ಣತೆಯ ಹೆಚ್ಚಳ ಆಗಿ ಅದರಿಂದ ಆಗುವಂಥ ತೊಂದರೆಗಳನ್ನು ಕಾಣ್ಬೋದು. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ENTಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಇಯರ್ಗೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ಬರ್ಬೋದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಆರೋಗ್ಯದ ಕಡೆಗೂ, ಬಾಂಧವ್ಯದ ಕಡೆಗೂ, ಹಣಕಾಸಿನ ಕಡೆಗೂ ಸಹ ಗಮನ ಬೇಕಾಗುತ್ತೆ. ಯಾವುದೇ ರೀತಿಯ ಅಚಾತುರ್ಯದ ನಿರ್ಧಾರಗಳಿಂದ ನೀವು ತಪ್ಪು ಮಾಹಿತಿಯಿಂದ ತೊಂದರೆಗೆ ಸಿಲುಕೊಳ್ಬೋದು ಅಥವಾ ಸ್ವಯಂಕೃತ ಅಪರಾಧದಿಂದ ನೀವು ನಷ್ಟಕ್ಕೆ ಸಿಲುಕೊಳ್ಳುವ ಸಾಧ್ಯತೆ ತುಲಾರಾಶಿಯವರಿಗಿದೆ. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಬೇಕು. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ದಾನಗಳನ್ನು ನೀವು ಮಾಡ್ಬೋದಾಗಿದೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಚಲನೆ ನಿಮಗೆ ಸಮ್ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಅನೇಕ ರೀತಿಯ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ನಿಮ್ಮ ರಾಶಿಗೆ ಸೂರ್ಯ ಬರುವಂಥದ್ದು. ರಾಶಿಗೆ ಸೂರ್ಯ ಬಂದಾಗ ಕೆಲವೊಂದು ವಿಚಾರದಲ್ಲಿ ಸಂಕಷ್ಟ ಫಲವು ಬರುತ್ತೆ, ಕೆಲವೊಂದು ಮಿಶ್ರ ಫಲವು ಬರುತ್ತೆ. ಆರೋಗ್ಯದ ವಿಚಾರ ಗಮನಿಸಿದಾಗ ಅಷ್ಟೇನು ಉತ್ತಮವಾಗಿಲ್ಲ. ಜನ್ಮದಲ್ಲಿ ಬಂದಂಥ ರವಿಯ ಕಾರಣದಿಂದಾಗಿ ನಿಮಗೆ ಅನಾರೋಗ್ಯ ಸಮಸ್ಯೆ ತಲೆದೋರ್ಬೋದು. ಹಿಂದೆ ಗುಣಮುಖವಾಗಿದ್ದ ತೊಂದರೆಗಳು ಈಗ ಮತ್ತೊಮ್ಮೆ ಕಾಣಿಸ್ಬೋದು. ಹೊಟ್ಟೆ ನೋವು, ಅಜೀರ್ಣ, ಪೈಲ್ಸ್ನಂಥ ಸಮಸ್ಯೆಗಳು, ಬಾಡಿಯಲ್ಲಿ ಸ್ವಲ್ಪ ಹೀಟ್ ಅಥವಾ ಉಷ್ಣತೆಯ ಹೆಚ್ಚಳದ ಅನುಭವ ಆಗುವಂಥದ್ದು, ನಿದ್ರಾಹೀನತೆ ಬರುವಂಥದ್ದು, ಜೊತೆಗೆ ಕೆಲವೊಮ್ಮೆ ತಲೆನೋವು, ಅದು ಮೈಗ್ರೇನ್ ಅಂತಹ ನೋವುಗಳು, ಕಣ್ಣು ಕಿವಿಗೆ ಸಂಬಂಧಪಟ್ಟ ನೋವುಗಳು ಇತ್ಯಾದಿ ಹಲವಾರು ಆರೋಗ್ಯದ ಏರುಪೇರುಗಳು ಕಂಡು ಬರ್ಬೋದು.
ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ನಿಧಾನಗತಿಯ ಹಣಕಾಸಿನ ಹರಿವು, ಬರಬೇಕಾದ ಹಣದ ಮೊತ್ತಗಳು ನಿಧಾನ ಆಗುವಂಥದ್ದು, ಹಣಕಾಸಿಗೆ ಸಂಬಂಧ ಪ್ರಯತ್ನದಲ್ಲಿ ವೈಫಲ್ಯಗಳು ಸಹ ಬರ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಸಹ ಎಲ್ಲ ಬಿಸ್ನೆಸ್ ಡಲ್ ಆಗ್ಬೋದಂಥದ್ದು ಅಥವಾ ಬಿಸ್ನೆಸ್ಸಲ್ಲಿ ತಾತ್ಕಾಲಿಕವಾದ ನಷ್ಟಗಳು ಅನುಭವಕ್ಕೆ ಬರ್ಬೋದು. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳಾಗುತ್ತೆ. ಜನ್ಮದಲ್ಲಿ ಬಂದಂಥ ರವಿಯಿಂದಾಗಿ ಆಯಾಸ, ರೋಗ, ಅಲೆದಾಟದಂಥ ಸಮಸ್ಯೆಗಳು, ಜೊತೆಗೆ ನಿಮಗೆ ಅವಮಾನ, ಅಪಕೀರ್ತಿ ಆಗುವಂಥ ಘಟನೆಗಳು, ನಿಮ್ಮ ವರ್ಚಸ್ಸಿಗೆ ಅಂದರೆ ಸ್ಟೇಟಸ್ಗೆ ಧಕ್ಕೆ ಬರುವಂಥ ಕೆಲವು ಅವಮಾನದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ಈ ಯಾರ್ಯಾರು ಸರ್ಕಾರದ ಉದ್ಯೋಗ, ಸಾರ್ವಜನಿಕ ಹುದ್ದೆಯಲ್ಲಿ ಇರುವವರಿಗೆ ಸಹ ಹಾಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು, ಅಡೆತಡೆಗಳು, ನಿಮ್ಮ ಮೇಲಿನ ಕ್ರಮಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಎಲ್ಲ ವರ್ಗದ ವೃಶ್ಚಿಕ ರಾಶಿಯವರಿಗೆ ಸೂರ್ಯನಿಂದ ವಿರುದ್ಧವಾದ ಫಲಿತಾಂಶಗಳು ಈ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ ಬರದೆ ನೀವು ಈ ತನುಮನ ಧನದಿಂದ ಎಚ್ಚರಿಕೆಯನ್ನು ಜೊತೆಗೆ ಈ ರವಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ, ಸೂರ್ಯನ ಶ್ಲೋಕ, ಪ್ರಾರ್ಥನೆ ಅಥವಾ ದಾನ ಧರ್ಮಗಳನ್ನು ಮಾಡಬೇಕಾಗತ್ತೆ. ಇನ್ನು ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ 12ನೇ ಮನೆ ಅಥವಾ ನಷ್ಟ ಭಾವ, ವ್ಯಯಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ನಿಮಗೆ ಸಂಕಷ್ಟ ಫಲವನ್ನು ಸೂಚನೆ ಮಾಡ್ತಾ ಇದೆ. ವೃಶ್ಚಿಕ ಮಾಸವು ನಿಮಗೆ ಅನೇಕ ರೀತಿಯ ಸಂಕಷ್ಟಗಳಿಗೆ ಕಾರಣ ಆಗ್ಬೋದು. ಆಕಸ್ಮಿಕ ನಷ್ಟ ಆಗುವಂಥದ್ದು, ಕಲಹವಾಗುವುದೇ ಹೆಚ್ಚಳ ಆಗುವಂಥದ್ದು, ಬಂಧುಗಳಲ್ಲಿ ಬಾಂಧವ್ಯದ ಕೊರತೆ ಆಗುವಂಥದ್ದು, ಜೊತೆಗೆ ದಾಂಪತ್ಯದಲ್ಲಿ ಸಹ ಇರೋ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಎಲ್ಲ ಪ್ರಯತ್ನಗಳು ವೈಫಲ್ಯ ಆಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ದಂಡನೆಗಳು ಬರುವಂಥದ್ದು, ದುಂದು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು, ಹಣಕಾಸಿನ ನಿಯಂತ್ರಣಗಳು ತಪ್ಪಿ ಹೋಗುವಂಥದ್ದು, ಹಣಕಾಸಿನ ಮೂಲ ಅಂದರೆ ಆದಾಯದ ಮೂಲ ಅದು ನಿಮಗೆ ಕೊರತೆಯಾಗಿ ಖರ್ಚು ಮತ್ತು ನಷ್ಟದ ಮೂಲಗಳೇ ಹೆಚ್ಚಳ ಆಗ್ಬೋದು. ಹಾಗಾಗಿ ಅನೇಕ ವಿಚಾರವಾಗಿ ನೀವು ಎಚ್ಚರ ಹೆಜ್ಜೆಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಅಥವಾ ಪ್ರಲೋಭನೆಗೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ತಂದುಕೊಳ್ಳೋ ಕೆಲಸಗಳಾಗ್ತವೆ. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆಬೇಕು. ಸಾರ್ವಜನಿಕ ಜೀವನದಲ್ಲಿರುವ ಸಹ ಅಂದರೆ ಸೆಲೆಬ್ರಿಟಿ ಆಗಲಿ ಅಥವಾ ಸಾರ್ವಜನಿಕ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಮುಂತಾದವರು ಇರ್ಬೋದು, ಅವರು ಸ್ವಲ್ಪ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯಲ್ಲಿರಬೇಕು. ನಿಮಗೆ ಒಂದು ತೊಂದರೆ ಬರುವಂಥ ಅಥವಾ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಬರುವಂಥ ಘಟನೆಗಳು ಆಗ್ಬೋದು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಮಗೆ ತುಂಬ ಅಲೆದಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು. ಉದಾಹರಣೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ಅಷ್ಟೇನೂ ಉತ್ತಮ ಫಲಿತಾಂಶ ನಿಮಗೆ ಬಂದಿಲ್ಲ. ಎಲ್ಲ ವಿಚಾರವಾಗಿ ತನುಮನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಈ ಒಂದು ಕಾಲದಲ್ಲಿ ಈ ಧನುರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದಾನ ಧರ್ಮವನ್ನು ನೀವು ಸಹ ಮಾಡಬೇಕಾಗತ್ತೆ. ಮುಂದೆ ಮಕರ ರಾಶಿ ಈ ಸೂರ್ಯ ಭಗವಂತರ ಆಶೀರ್ವಾದ ಪಡುವಂಥ 3ನೇ ರಾಶಿ ಆಗಿರುತ್ತೆ. ಆಗಲೇ ಮಿಥುನ ಮತ್ತು ಕನ್ಯಾದವರಿಗೆ ಅತ್ಯುತ್ತಮವಾದ ಫಲ ಸೂರ್ಯ ಭಗವಂತರು ಆಶೀರ್ವಾದ ಮಾಡಿದ್ದಾರೆ. ಈಗ 3ನೇದಾಗಿ ಅತ್ಯಂತ ಲಾಭದಾಯಕವಾದ ಫಲಿತಾಂಶವನ್ನು ಸೂರ್ಯ ಭಗವಂತರು ಈ ಬಾರಿ ಮಕರ ರಾಶಿಯವರಿಗೆ ಕೊಡ್ತಾ ಇದ್ದಾರೆ. ಅಪರೂಪಕ್ಕೆ ಸಿಗುವಂತಹ ಒಂದು ಲಾಭ ಸ್ಥಾನದ ರವಿಯ ಆಶೀರ್ವಾದ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಸಿಗುತ್ತೆ. ಯಾವುದೇ ರಾಶಿಗೆ ಅಷ್ಟೇ ಲಾಭ ಸ್ಥಾನದ ರವಿ ಆಶೀರ್ವಾದ ಒಂದು ಬಾರಿ ಅಷ್ಟೇ ತಿಂಗುತ್ತೆ. ಅದರ ಒಂದು ತಿಂಗಳು ಈ ವೃಶ್ಚಿಕ ಮಾಸದಲ್ಲಿ ಅನೇಕ ರೀತಿ ನಿಮಗೆ ಜೀವಮಾನದ ಪರಿವರ್ತನೆಗಳು ಆಗಲಿವೆ. ಆರೋಗ್ಯವಂತರಿಗೆ ಆರೋಗ್ಯ ಇನ್ನಷ್ಟು ಸುಧಾರಣೆ ಆಗೋದು, ಹಿಂದೆ ಅನಾರೋಗ್ಯದಿಂದ ಬಳತರಿಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು, ಎಲ್ಲ ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥದ್ದು, ರೈತರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಬಹಳ ಪ್ರಗತಿ, ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು, ಕೃಷಿ ಚಟುವಟಿಕೆಯಲ್ಲಿ ಬಹಳ ಪ್ರಗತಿ ಅಥವಾ ಲಾಭಗಳು ಬರುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಶಿಫ್ರವಾಗಿ ಆಗುವಂಥದ್ದು, ಭೂಮಿಯ ದಾಖಲೆ, ಭೂಮಿಗೆ ಸಂಬಂಧಿತ ವಿವಾದ ಇವೆಲ್ಲವೂ ಬೇಗನೆ ಪರಿಹಾರ ಆಗುವಂಥದ್ದು, ರಾಜಕೀಯ ಮೂಲ, ಸರ್ಕಾರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು ನಿಮ್ಮ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ಥಿರವಾದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗಲಿವೆ. ಮನಸ್ಸಿನಲ್ಲಿ ಸ್ವಲ್ಪ ಆನಂದ, ಖುಷಿ ಮೂಡುವಂಥದ್ದು, ಧೈರ್ಯವೂ ಬರಲಿದೆ. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಸಫಲತೆ ಸೂರ್ಯ ಭಗವಂತನ ಆಶೀರ್ವಾದ ಬರಲಿದೆ. ವಿವಾಹ ಅಪೇಕ್ಷಿತರಿಗೆ ವಿವಾಹ ಸಿದ್ಧಿಯಾಗುವಂಥದ್ದು ಅಥವಾ ಇನ್ಯಾರಾದರೂ ಮನೆ ಅಥವಾ ಇನ್ನಿತರ ಯಾವುದೇ ಉದ್ಯೋಗ ಸಂಬಂಧಪಟ್ಟ ಅಪೇಕ್ಷೆಗಳು ಅವೆಲ್ಲವೂ ಈಗ ಸಿದ್ಧಿಯಾಗುವಂಥದ್ದು, ಹಿಂದೆ ಹದಗೆಟ್ಟ ಬಾಂಧವ್ಯಗಳು ಈಗ ಮತ್ತೆ ಮರು ಜೋಡಣೆ ಆಗುವಂಥದ್ದು, ಈ ರೀತಿ ಮನಸ್ಸಿಗೆ ಖುಷಿ ಮತ್ತು ಉಲ್ಲಾಸ ಕೊಡುವಂಥ ಘಟನೆ ಈ ಮಾಸ ಪೂರ್ತಿ ಜರಗಲಿದೆ. ಅಲ್ಲದೆ ವೃಶ್ಚಿಕ ಮಾಸದಲ್ಲಿ ಹಲವರಿಗೆ ಯಾತ್ರೆ, ಪ್ರವಾಸ, ದೇವತಾ ಸಂದರ್ಶನ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಹಲವಾರು ಉಲ್ಲಾಸದಾಯಕವಾದ ಉತ್ಸಾಹದ ಘಟನೆಗಳು ಮಕರ ರಾಶಿಯವರ ಜೀವನದಲ್ಲಿ ಜರಗಲಿವೆ. ಆಕಸ್ಮಿಕ ಧನಲಾಭ ಯೋಗ ಸಹ ಬರಲಿದೆ. ಒಟ್ಟಿನಲ್ಲಿ ತನುಮನ ಧನಕ್ಕೆ ಸಂಬಂಧಪಟ್ಟ ಬಹಳ ಅದ್ಭುತವಾದ ಉತ್ತಮ ಫಲವನ್ನು ಮಕರ ರಾಶಿಯವರು ಈ ಬಾರಿ ಸೂರ್ಯ ಭಗವಂತನಿಂದ ಪಡೆಯಲಿದ್ದಾರೆ. ಈ ವೃಶ್ಚಿಕ ಮಾಸದಲ್ಲಿ ಆಸಕ್ತಿ ಉಳ್ಳಂಥ ಮಕರ ರಾಶಿಯವರು ಕೊನೆಗೆಳತಕ್ಕಂಥ ರವಿಗೆ ಸಂಬಂಧಿತ ಸ್ತುತಿ ಶ್ಲೋಕ, ಪ್ರಾರ್ಥನೆ ಅಥವಾ ದಾನ ಧರ್ಮಗಳನ್ನು ನೀವು ಸಹ ಮಾಡ್ಬೋದು. ಮುಂದೆ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಬರುವಂಥ ರವಿ ಸೂರ್ಯನಿಂದ ಉತ್ತಮ ಫಲವನ್ನು ಪಡೆಯುವಂಥ 4ನೇ ರಾಶಿಯಾಗಿ ಕುಂಭರಾಶಿ ಬರಲಿದೆ. ಕೇವಲ 4 ರಾಶಿಗಳಿಗಷ್ಟೇ ಗೋಚಾರದಲ್ಲಿ ಸೂರ್ಯನಿಂದ ಉತ್ತಮ ಫಲ ಸಿಗುತ್ತೆ. ಅಂಥದ್ರಲ್ಲಿ ಕೊನೆಯ ಹಾಗೂ 4ನೇ ರಾಶಿ ಈ ಕುಂಭರಾಶಿ ಆಗಿರುತ್ತೆ. ಅಲ್ಲಿ ಕರ್ಮಸ್ಥಾನದ ಒಂದು ರವಿಯ ಆಶೀರ್ವಾದದಿಂದ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ, ಯಶಸ್ಸು ಸಿಗಲಿದೆ. ಮಾಡುವಂಥ ಪ್ರಯತ್ನವು ಕ್ಷಿಪ್ರವಾಗಿ ಎಲ್ಲ ಕೈಗೂಡುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ, ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು,
ಎಲ್ಲ ರಂಗದಲ್ಲಿರುವಂಥ ಸ್ತ್ರೀ ಪುರುಷ ಎಂಬ ಭೇದ ಇಲ್ಲದೆ ಎಲ್ಲ ಕುಂಭರಾಶಿಯವರಿಗೆ ಅನೇಕ ರೀತಿಯ ರವಿಯ ಒಂದು ಪ್ರಯೋಜನಗಳಿಂದ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ಸಾಲಗಳು ತೀರಿಸುವಂಥ ಅವಕಾಶ, ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು, ರಾಜಕಾರ್ಯ ಅಂತ ಹೇಳ್ತಾರೆ, ಅವೆಲ್ಲವೂ ಕ್ಷಿಪ್ರವಾಗಿ ಆಗುವಂಥದ್ದು. ದೀರ್ಘಕಾಲದಿಂದ ನೀವು ಪ್ರಯತ್ನ ಪಟ್ಟು ಮತ್ತೆ ನಿರಾಶರಾಗಿದ್ದಂಥ ವಿಚಾರ ಕಾಲದಲ್ಲಿ ಈಗ ನಿಮಗೆ ಆಶಾದಾಯಕವಾದಂಥ ಫಲಿತಾಂಶಗಳು ಪವಾಡ ಸದೃಶವಾಗಿ ಬರಲಿದೆ. ಮಹಿಳೆಯರು, ಮಕ್ಕಳು, ಗೃಹಿಣಿಯರಿಗೆ ಸಹ ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ, ಹಣಕಾಸು, ಮನಸ್ಸು ನೆಮ್ಮದಿ ಎಲ್ಲವೂ ರವಿ ಅನುಗ್ರಹದಿಂದ ಈ ವೃಶ್ಚಿಕ ಮಾಸದಲ್ಲಿ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ ಬಹಳ ಅದ್ಭುತವಾಗಿರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು ಕುಂಭರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ದಾನಗಳನ್ನು ನೀವು ಸಹ ಮಾಡ್ಬೋದು. ಕೊನೆಯದಾಗಿ ಮೀನರಾಶಿಗೆ ಈ ಮಿಶ್ರ ಫಲಗಳ ಒಂದು ಸ್ಥಾನ ಅಂತ ಬಂದಿದೆ. ನವಮದ ಸ್ಥಾನ 9ನೇ ಮನೆ ಇರುವಂಥದ್ದು. ಅಲ್ಲಿ ಅನೇಕ ರೀತಿಯ ರವಿಯಿಂದಾಗಿ ಅಡ್ಡ ಪರಿಣಾಮಗಳು ತಾತ್ಕಾಲಿಕವಾಗಿ ಆಗ್ಬೋದು, ಅಂದರೆ ಗಂಭೀರವಾದ ಅಡ್ಡ ಪರಿಣಾಮ ಇಲ್ಲ. ಅಲ್ಲಿ ನಿಮ್ಮ ಹಣಕಾಸು, ಆರೋಗ್ಯ ಇವೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಕೆಲವೊಮ್ಮೆ ನಿಮಗೆ ಮನಸ್ಸಿನ ಮೇಲೆ ಆಘಾತ ಆಗುವಂಥ ಸಣ್ಣ ಪುಟ್ಟ ಘಟನೆಗಳು, ಮನಸ್ಸಿಗೆ ಅತೃಪ್ತಿ ಮೂಡುವಂಥದ್ದು ಅಥವಾ ನಿರಾಶೆ ಆಗುವಂಥದ್ದು, ಜೊತೆಗೆ ಯಾವುದನ್ನು ತುಂಬ ಒಂದು ಹೋಪ್ಸ್ ಇಟ್ಕೊಂಡಿದ್ದರೆ ಅದು ಕೊನೆಯ ಕ್ಷಣದಲ್ಲಿ ಅದು ರದ್ದಾಗುವಂಥದ್ದು, ಕ್ಯಾನ್ಸಲೇಷನ್ ಆಗುವಂಥದ್ದು ಮುಂತಾದ ಕೆಲವು ಮನಸ್ಸಿಗೆ ಅತೃಪ್ತಿ ಅಥವಾ ಅಸಮಾಧಾನ ಕೊಡುವಂಥ ಘಟನೆಗಳು ಪದೇ ಪದೇ ಆಗ್ಬೋದಾಗಿದೆ. ಅದರ ಹೊರತು ನಿಮಗೆ ಹೆಚ್ಚಿನ ಏನು ತೊಂದರೆಗಳಿಲ್ಲ. ಆರೋಗ್ಯವು ಬಹಳ ಚೆನ್ನಾಗಿರುತ್ತೆ, ಮನಸ್ಥಿತಿಯು ಚೆನ್ನಾಗಿರುತ್ತೆ, ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಆಗುವಂಥ ಈ ಒಂದು ದುಃಖ ಮತ್ತು ಬೇಜಾರಿನ ವ್ಯಸನದ ಘಟನೆಯನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಜೊತೆಗೆ ಮನಸ್ಸಿಗೆ ನೀವು ತೀರಾ ಖಿನ್ನತೆಗೆ ಹೋಗದಂತೆ, ಡಿಪ್ರೆಷನ್ಗೆ ಹೋಗದಂತೆ ಈ ಯಾವುದೇ ರೀತಿಯ ಈ ನಕಾರಾತ್ಮಕ ವಿಚಾರಗಳನ್ನು, ಋಣಾತ್ಮಕ ವಿಚಾರಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ಕೋಬೇಡಿ. ಯಾಕಂದರೆ ಅದರಿಂದ ನೀವು ಮನಸ್ಸು ದುರ್ಬಲ ಆಗುತ್ತೆ. ಹಾಗಾಗಿ ಸೂರ್ಯನು ನಮ್ಮ ಆತ್ಮ ಸಂಕೇತವಾಗಿದ್ದಾನೆ. ಹಾಗಾಗಿ ಯಾವಾಗ ಈ ವಿಷಮ ಸ್ಥಾನದಲ್ಲಿ ಅಲ್ಲಿ ಸೂರ್ಯನು ಇದ್ದಾಗ ಕೆಲವೊಬ್ಬರಲ್ಲಿ ಆತ್ಮಬಲದ ಕೊರತೆ, ಮನಸ್ಸಿಗೆ ಭಯ ಮೂಡುವಂಥದ್ದು, ಆತಂಕ ಮೂಡುವಂಥ ಘಟನೆ ಈ ಮೀನರಾಶಿಯವರಲ್ಲಿ ಜರುಗುತ್ತೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇರುವ ಕಾರಣ, ಸೂರ್ಯನು ಸಹ ವಿರುದ್ಧವಾಗಿರೋ ಕಾರಣ ಅವೆಲ್ಲರೂ ಈಗ ಬೆಂಕಿಗೆ ಸುರಿದ ತುಪ್ಪದಂತೆ ಜ್ವಾಲೆ ಹೆಚ್ಚಳಾಗುತ್ತೆ. ಹಾಗಾಗಿ ನೀವು ನಕಾರಾತ್ಮಕ ಭಾವನೆಯಿಂದ ಆಚೆ ಬರಬೇಕು. ಮನಸ್ಸಲ್ಲಿ ಸ್ವಲ್ಪ ಆತ್ಮಬಲವನ್ನು ವೃದ್ಧಿ ಮಾಡ್ಕೋಬೇಕು. ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ದಾನ ಮಾರ್ಗಗಳನ್ನು ಅನುಸಾರ ಮಾಡಿಕೊಂಡು ನಿಮಗಿರತಕ್ಕಂಥ ಈ ಸೂರ್ಯನ ದೋಷವನ್ನು ಕಳೆದುಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಇವೆಲ್ಲವೂ ಈ ರವಿಯ ವೃಶ್ಚಿಕ ಪ್ರವೇಶ, ಅಂದರೆ ವೃಶ್ಚಿಕ ಮಾಸ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗಿನ ಒಂದು ಫಲಿತಾಂಶವನ್ನು, ಸಾಮಾನ್ಯ ಫಲವನ್ನು, ಜೊತೆಗೆ 12 ರಾಶಿಗಳ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗಳಿಗೆ ಮೊದಲೇ ಗೊತ್ತಿರುವಂತೆ ಸಮಾಂತರ ಉತ್ತಮ ಫಲವು, ಕೆಲವೊಂದು ರಾಶಿಗೆ ಮಿಶ್ರ ಫಲವು, ಕೆಲವೊಂದು ರಾಶಿಗೆ ಸಂಕಷ್ಟ ಫಲವು ವ್ಯಕ್ತವಾಗಿವೆ. ಈ ಮಿಶ್ರ ಫಲ ಹಾಗೂ ಸಂಕಷ್ಟ ಫಲ ಅಂತ ಬಂದವರು ಹೆಚ್ಚೇನು ಆತಂಕ ಪಡೋದಿಲ್ಲ. ಅವೆಲ್ಲವರ ದೋಷ ನಿವಾರಣೆಗಾಗಿ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನದ ಮಾರ್ಗ ಹಿರಿಯರು ಹೇಳಿದ್ದಾರೆ, ಋಷಿಮುನಿಗಳು ಹೇಳಿದ್ದಾರೆ. ಅಂತಹ ಒಂದು ಮಾರ್ಗವನ್ನು ನಾವು ಅನುಸಾರ ಮಾಡಿದರೆ ಯಾವುದೇ ಆತಂಕ ಅಪಾಯ ಪಡಬೇಕಾಗಿಲ್ಲ. ಅಲ್ಲಿ ವಿಶೇಷವಾಗಿ ಶಂಕರ ಮತ್ತು ನಾರಾಯಣ, ಶಿವ ಮತ್ತು ವಿಷ್ಣುವಿನ ವಿಶೇಷವಾದ ಭಕ್ತಿಯನ್ನು ಸೂಚನೆ ಮಾಡಿದರೆ ರವಿಯಿಂದ ವಿಷಮ ಸ್ಥಾನದ ದೋಷಗಳಿದ್ದಾಗ. ಹಾಗಾಗಿ ನಿಮಗೆ ಯಾರು ಮನೆ ದೇವರು ಅಥವಾ ನಿಮ್ಮ ಒಂದು ಇಷ್ಟ ದೇವರು ಶಿವನೋ, ಶಂಕರನೋ, ರುದ್ರನೋ ಆಗಿದ್ದರೆ ಅಂತಹ ದೇವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಭಕ್ತಿ ಮಾರ್ಗಗಳನ್ನು ಮಾಡಿ, ಯಾರು ವಿಷ್ಣು ಭಕ್ತರು, ವೈಷ್ಣವರು ಅಥವಾ ನಾರಾಯಣನ ಮೇಲೆ ವಿಶೇಷವಾದ ಆಸಕ್ತಿ ಉಂಟಾರೋ ಅವರು ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾರ್ಗಗಳನ್ನು ಮಾಡಿ. ಶಿವನ ಭಕ್ತರಾದರೆ ಓಂ ನಮಃ ಶಿವಾಯ, ನಮಃ ಶಿವಾಯ ಎಂಬಂಥ ಮೂಲ ಮಂತ್ರಗಳನ್ನು 108 ಬಾರಿ ಜಪ ಮಾಡಿ ನಿಮಗೆ ಆತ್ಮಬಲ, ರವಿಯ ಅನುಗ್ರಹ ಎಲ್ಲ ವೃದ್ಧಿಯಾಗುತ್ತೆ. ಇನ್ನು ಯಾರು ವಿಷ್ಣು ಭಕ್ತರು ಇದ್ದರೆ ಅಥವಾ ವೈಷ್ಣವರು ಇದ್ದರೆ ಅವರು ವಿಶೇಷವಾಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಈ ವಿಷ್ಣುವಿಗೆ ಸಂಬಂಧಪಟ್ಟ ಅಥವಾ ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ, ರಾಮ, ಕೃಷ್ಣ ಮುಂತಾದ ಸ್ವರೂಪದಲ್ಲೂ ಆ ವಿಷ್ಣುವಿನ ಭಕ್ತಿಯನ್ನು ಮಾಡ್ಬೋದಾಗಿದೆ. ಆದಿತ್ಯರಾದ ಸ್ತೋತ್ರವನ್ನು ಸಹ ಪಠನೆ ಮಾಡ್ಬೋದಾಗಿದೆ. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನೀವು ಈ ಶಂಕರ ನಾರಾಯಣರ ಭಕ್ತಿಯಿಂದ ಅವರ ಸ್ತೋತ್ರಾದಿಗಳನ್ನು ನೀವು ರವಿಯ ಅನುಗ್ರಹವನ್ನು ಪಡಿಬೋದು. ಜೊತೆಗೆ ರವಿಯಿಂದ ಇರತಕ್ಕಂಥ ವಿಷಮ ಸ್ಥಾನದ ದೋಷವನ್ನು ಸಹ ನಿವಾರಣೆ ಮಾಡ್ಕೋಬೋದಾಗಿದೆ. ಇನ್ನು ಸೂರ್ಯನ ಅನೇಕ ರೀತಿಯ ಅನುಷ್ಠಾನಗಳು, ಭಕ್ತಿ ಮಾರ್ಗಗಳು ಅಥವಾ ಜಪತಪಾದಿಗಳು, ಅಷ್ಟೋತ್ತರಗಳಿವೆ. ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟ ವಿಶೇಷವಾದ ಭಕ್ತಿಯನ್ನು ಮಾಡ್ಬೋದು. 108 ನಾಮಗಳನ್ನು ನೀವು ಪಠನೆ ಮಾಡ್ಬೋದು. ಅಥವಾ ಈ 12 ಮಂತ್ರಗಳು ಇರ್ತವೆ, ಮಿತ್ರಾಯನ್ಮ, ರವಯನ್ಮ, ಸೂರ್ಯನ, ಭಾನುವಿನ, ಖಗಾಯನ್ಮ ಅಂತೆಲ್ಲ ಬರುತ್ತೆ. ಅಂತಹ 12 ಮಂತ್ರಗಳ ಪೂರ್ವಕವಾಗಿ ಸೂರ್ಯ ನಮಸ್ಕಾರವನ್ನು ಸಹ ನೀವು ಹಾಕುವಂಥದ್ದು, ಪ್ರಾಣಾಯಾಮಗಳನ್ನು ಮಾಡುವಂಥದ್ದು, ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡ್ಬೋದು. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವಾದ ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಎಂಬಂತಹ ಮಹಾಮೃತ್ಯುಂಜಯ ಮಂತ್ರವನ್ನು ಸಹ 108 ಬಾರಿ ಪಠನ ಮಾಡೋದ್ರಿಂದ ರವಿ ಅನುಗ್ರಹ ಸಿದ್ಧಿಯಾಗುತ್ತೆ. ಈ ರೀತಿ ಶಿವ, ವಿಷ್ಣು ಜೊತೆಗೆ ಸೂರ್ಯನದ್ದೇ ಆದ ಅಷ್ಟೋತ್ತರಗಳನ್ನು, ಸೂರ್ಯನದ್ದೇ ಆದ ಮಂತ್ರಗಳನ್ನು ಪಠನೆ ಮಾಡಿದರೆ ನಿಮಗಿರತಕ್ಕಂಥ ರವಿಯ ದೋಷಗಳು ನಿವಾರಣೆಗೆ ಉತ್ತಮ ಫಲ ಸಿಗಲಿದೆ. ಇನ್ನು ಪೀಡಾ ಪರಿಹಾರ ಶ್ಲೋಕ, ಸೂರ್ಯನ ಒಂದು ನವಗ್ರಹಗಳ ಸ್ತೋತ್ರ ಸಹ ಬರುತ್ತೆ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು
ನವಗ್ರಹಗಳ ವೇದವ್ಯಾಸ ಭಗವಾನ ರಚಿತವಾದ ನವಗ್ರಹಗಳ ಸ್ತೋತ್ರದ ಸೂರ್ಯನ ಶ್ಲೋಕ. ಈ ಒಂದೇ ಶ್ಲೋಕವನ್ನು ನೀವು 6-12 ಬಾರಿನ ರಿಪೀಟ್ ಮಾಡಿ ಹೇಳ್ಕೊಬೋದು. ಅದೇ ರೀತಿ ರವಿಯ ಪೀಡಾ ಪರಿಹಾರ ಸ್ತೋತ್ರ ಸಹ ಬಹಳ ಜನಪ್ರಿಯವಾದ ಗೊತ್ತಿರುತ್ತೆ. ಗ್ರಹಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಇದು ಪೀಡಾ ಪರಿಹಾರವಾದ ಸರಳವಾದ ಶ್ಲೋಕ. ಗ್ರಹಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಇಲ್ಲಿ ಆ ಒಂದು ದೋಷವನ್ನು ಅಂದರೆ ಸಂಕಷ್ಟ ಫಲಗಳನ್ನು ಅಥವಾ ವಿಷಮ ಸ್ಥಾನದ ದೋಷವನ್ನು ನಿವಾರಣೆ ಮಾಡುವಂಥ ಸೂರ್ಯ ಭಗವಂತನ ಪ್ರಾರ್ಥನೆ ಮಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಮಂತ್ರಗಳು, ಅನುಷ್ಠಾನಗಳು, ಜಪತಪಾದಿಗಳು ಇರ್ತವೆ. ಅದನ್ನು ನಿಮಗೆ ಅನುಕೂಲವಾದನ್ನು ಆಯ್ಕೆ ಮಾಡಿಕೊಂಡು ನೀವು ಇದನ್ನು ಅನುಷ್ಠಾನ ಮಾಡಿದರೆ ಖಂಡಿತ ರವಿಯಿಂದ ಒಂದು ದೋಷಗಳು ನಿವಾರಣೆ ಆಗುತ್ತೆ. ದಾನ ಧರ್ಮದ ಆಸಕ್ತಿಗಳಂತರೂ ಗೋಧಿ ಅಥವಾ ಗೋಧಿಯ ಉತ್ಪನ್ನಗಳು ಅಥವಾ ಗೋಧಿ ಹಿಟ್ಟು, ಗೋಧಿಯ ರವೆ ಇತ್ಯಾದಿಗಳನ್ನು ಅನ್ನದ ನಡೆಸುವ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಮಠಪೀಠಗಳಿಗೆ ಕೊಡ್ಬೋದು. ಅದೇ ರೀತಿ ಅನ್ನದಾನದ ಗೋಧಿಯ ದಾನದ ಜೊತೆಗೆ ನವಗ್ರಹಗಳ ಧಾನ್ಯವನ್ನು ಕೊಡುವಂಥದ್ದು. ಇನ್ನು ಯಾರಿಗೆ ಒಂದು ವಸ್ತ್ರ ಅಂದರೆ ಬಟ್ಟೆಯ ಅವಶ್ಯಕತೆ ಅಂಥವರಿಗೆ ವಸ್ತ್ರ ದಾನವನ್ನು ಮಾಡುವಂಥದ್ದು. ಯಾರಿಗೆ ಆಶ್ರಯ ಇಲ್ಲ ಅಂಥವ್ರಿಗೆ ಆಶ್ರಯವನ್ನು ನೀವು ಕೊಡುವಂಥದ್ದು. ಇನ್ನು ಕೆಲವರಿಗೆ ಯಾರ್ಯಾರಿಗೆ ವಿದ್ಯಾಭ್ಯಾಸಕ್ಕೆ ಕೊರತೆ, ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ಕೊರತೆ ಇದೆ ಅಂಥವರಿಗೆ ದಾನ ಮಾಡುವಂಥದ್ದು. ಈ ರೀತಿ ಯಾವುದೇ ರೂಪದಲ್ಲಿ ನೀವು ದಾನ ಧರ್ಮಗಳನ್ನು ಮಾಡೋ ಸಹ ಒಂದು ರವಿಯ ಅಥವಾ ಸೂರ್ಯನ ಅನುಗ್ರಹಕ್ಕೆ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಅದೇ ರೀತಿ ರವಿಯು ಗುರು ಹಿರಿಯರ ಸಂಕೇತ ಆಗಿದ್ದಾನೆ, ಜೊತೆಗೆ ಪಿತೃಶಕ್ತಿಯ ಸಂಕೇತ ಸಹ ಆಗಿದ್ದಾನೆ. ಹಾಗಾಗಿ ನಮ್ಮ ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಅವರಿಗೆ ಅನುಕೂಲವಾದಂಥ ಮಾಡಿಕೊಡುವಂಥದ್ದು, ಅವರಾಗಿ ಏನಾದರೂ ಅವರ ಇಷ್ಟಪಡುವಂಥ ಅವರಿಗೆ ವಸ್ತುಗಳನ್ನು ಅಥವಾ ಇನ್ನಿತರ ವಿಚಾರಗಳನ್ನು ಅವರಿಗೆ ಕೊಡುವಂಥದ್ದು ಮುಂತಾದ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವ ಸಹ ರವಿಯ ಅನುಗ್ರಹಕ್ಕೆ ಉತ್ತಮ ಆಗುತ್ತೆ. ಹೀಗಾಗಿ ಈ ಸೂರ್ಯ ಭಗವಂತನ ವೃಶ್ಚಿಕ ಮಾಸದ ಫಲ ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೆ ಸಾಮಾನ್ಯ ವಿಶ್ಲೇಷಣೆ ಜೊತೆಗೆ 12 ರಾಶಿಗಳ ಮೇಲೆ ಒಂದು ಸಂಕ್ಷಿಪ್ತವಾದ ಫಲ ನಿರೂಪಣೆಯನ್ನು ಮಾಡಿದ್ದೇನೆ. ಇವೆಲ್ಲವನ್ನು ವೀಕ್ಷಿಸಿ ವಾಹಿನಿಯ ಪ್ರೋತ್ಸಾಹಕ್ಕೆ ತಮಗೆ ಧನ್ಯವಾದಗಳು. ಹಾಗೂ ವೃಶ್ಚಿಕ ಮಾಸದಲ್ಲಿ ತಮಗೆಲ್ಲರಿಗೂ ಸೂರ್ಯ ಭಗವಂತನ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಲ ಸಿದ್ಧಿಯಾಗಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗುವ ವಿಶೇಷವಾದ ವಿಡಿಯೋ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಓಂ ಶ್ರೀ ಸವಿತಾ ಸೂರ್ಯ ನಾರಾಯಣಾಯ ನಮಃ.